ವಿತ್ ಅಸ್ ಮಿನಿಸ್ಟ್ರಿಯಿಂದ. ಸೊ ಮೊಟ್ಟ ಮೊದಲನೇ ಬಾರಿ ಯಾರಾಯ್ತು ಇವತ್ತು ದೇವರ ವಾಕ್ಯದ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಈ ಚಾನಲಲ್ಲಿ ಸೊ ಖಂಡಿತ ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಅನೇಕ ಜನರಿಗೆ ಶೇರ್ ಮಾಡಿ ದೇವರ ಆಶೀರ್ವಾದನ ಪಡೆದುಕೊಳ್ಳಿರಿ. ಸೊ ದೇವರು ಇವತ್ತು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಸೊ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ನನ್ನ ಸಹೋದರರೇ, ಪ್ರಭಾವವುಳ್ಳ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ನೀವು ಪಕ್ಷಪಾತಿಗಳು ಆಗಿರಬಾರದು ಎಂಬುದಾಗಿ. ಹೌದು, ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ನೋಡ್ತೇವೆ ಅನೇಕ ಜನರು ದೇವರಿಗೆ ನಂಬಿಕೊಂಡು ದೇವರ ಮಕ್ಕಳಾಗಿ, ದೇವರ ವಿಶ್ವಾಸಿಗಳಾಗಿ, ದೇವರ ಸೇವಕರಾಗಿ ಅವರಲ್ಲಿ ನಾವು ಅನೇಕ ವಿಷಯದಲ್ಲಿ ನೋಡುವಂತರಾಗಿರ್ತೇವೆ. ಅವರಲ್ಲಿ ಪಕ್ಷಪಾತವಿರುತ್ತದೆ, ಅಂದರೆ ಭೇದ ಭಾವ ಇರುವಂಥದ್ದು ಆ ಕ್ಯಾರೆಕ್ಟರ್ ಅವರಲ್ಲಿ ಇರುತ್ತದೆ. ಆದರೆ ಇವತ್ತು ದೇವರ ವಾಕ್ಯ ಹೀಗೆ ನಿಮಗೆ ಎಚ್ಚರಿಸ್ತದೆ. ಸೊ ನೀವು ದೇವರಿಗೆ ನಂಬಿಕೊಂಡಿರುವಾಗ ನೀವು ಹೇಗಿರಬೇಕು? ನೀವು ಎಲ್ಲರಿಗೆ ಸಮಾನವಾಗಿ ನೋಡಬೇಕು. ನಿಮ್ಮಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ಇರಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪಕ್ಷಪಾತ ಅಂದರೆ ಭೇದ ಭಾವ ಮಾಡುವಂಥ ಆ ಗುಣ ನಿಮ್ಮಲ್ಲಿ ಇರಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂದರೆ ಅದು ನಿಮ್ಮ ಮನಸ್ಸಿನಲ್ಲಿರುವಂಥ ಆ ಪಕ್ಷಪಾತವೆಂಬ ಅದನ್ನು ನೀವು ಬೇರು ಸಮೇತ ಕಿತ್ತು ಹಾಕಿರಿ. ಇವತ್ತು ನಮ್ಮ ದೇವರು ಇವತ್ತು ಈ ರೀತಿ ಹೇಳಿರುವಾಗ ಇದರಂತೆ ನಡೆದಾಗ ನಿಮ್ಗೆ ಆಶೀರ್ವಾದ ಬರುತ್ತೆ. ಇವತ್ತು ನಿಮ್ಮ ಜೀವನದಲ್ಲಿ ಇವತ್ತು ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಸಭೆಯಲ್ಲಿ, ಸೊ ಯಾವುದೇ ವಿಷಯದಲ್ಲಿ, ಯಾರ ವಿಷಯದಲ್ಲಿ ಕೂಡ ನೀವು ಪಕ್ಷಪಾತ ಮಾಡಬೇಡಿ. ಎಲ್ಲರಿಗೆ ಸಮಾನವಾಗಿ ನೋಡ್ರಿ. ಸೊ ಚಿಕ್ಕವರಿರಲಿ, ದೊಡ್ಡವರಿರಲಿ, ಬಡವರಿರಲಿ, ಶ್ರೀಮಂತರಿರಲಿ, ಯಾರೇ ಇರಲಿ, ಅವರೆಲ್ಲರಿಗೂ ನಾವು ಏನು ಮಾಡಬೇಕಂತ ದೇವರ ವಾಕ್ಯ ಹೇಳುತ್ತದೆ, ಸಮವಾಗಿ ನೋಡಬೇಕು. ನಾವು ಪಕ್ಷಪಾತ ಎಂಬುದು ನಮ್ಮಲ್ಲಿ ಇರಬಾರದು. ಸೊ ಒಬ್ಬ ಐಶ್ವರ್ಯವಂತರು ಬಂದಿದ್ದರೆ ಅವರಿಗೆ ನಾವು ಅವರಿಗೆ ಸನ್ಮಾನ ಮಾಡುವಂಥದ್ದು, ಅವ್ರಿಗೆ ಗೌರವ ಕೊಡುವಂಥದ್ದು ಮಾಡ್ತೀವಿ. ಆದರೆ ಒಬ್ಬ ಬಡವರಾಗಿರುವಂಥ ಬಂದಿದ್ದಾರೆ, ಅವ್ರಿಗೆ ನಾವೇನು ಮಾಡ್ತೀವಿ? ಅವ್ರಿಗೆ ಹೀನಾಯಾಗಿ ನೋಡುತ್ತೇವೆ. ಸೊ ಇದು ಏನಾಗಿದೆ, ನಮ್ಮ ಜೀವನದಲ್ಲಿ ದೇವರು ಈ ಪಕ್ಷಪಾತ ತೆಗೆದುಹಾಕಬೇಕೆಂಬುದಾಗಿ ಹೇಳ್ತಾರೆ. ಅದಕ್ಕೆ ನಾವು ಯಾರು ಇವತ್ತು ನೀವು ಯಾರಾಗಲಿ, ಯಾವುದೇ ವಿಷಯದಲ್ಲಿ, ಯಾರ ವಿಷಯದಲ್ಲಿ, ಎಲ್ಲೇ ಆಗಲಿ, ನಿಮ್ಮಲ್ಲಿ ಯಾವುದೇ ಪಕ್ಷಪಾತ ಆ ಗುಣ ಇರದಂತೆ ಅದು ತೆಗೆದುಹಾಕಿ ನೀವೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮವಾಗಿ ನೋಡಿ ನೀವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್.